ಹಲೋ ಫ್ರೆಂಡ್ಸ್, ನಾನಿಲ್ಲಿ ಮಲೆನಾಡಲ್ಲಿ ಒಂದು ಬೆಟ್ಟಕ್ಕೆ ಬಂದಿದ್ದೆ, ನಮ್ಮೂರಲ್ಲೇ ಹತ್ತಿರಕ್ಕೆ. ಸೊ ಇಲ್ಲಿ ಬಂದಾಗ ನನಗೆ ಆರ್ಚಿಡ್ಸ್ ಗಿಡ ಕಂಡು, ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಈ ಆರ್ಚಿಡ್ಸ್ ಇದೆ ಅಲ್ವಾ, ಇವಾಗ ನಾನು ನೋಡ್ತಿರೋದು ಇರೋ ಒಂದು 4-5 ವೆರೈಟಿ ಇವಾಗಿದೆ ನಮ್ಮ ಇಲ್ಲಿ ಮರದಲ್ಲಿ. ಬಟ್ ಇದು ಜಾಸ್ತಿ ಹೂ ಬಿಡೋದು ರೈನಿ ಸೀಸನಲ್ಲಿ. ಸೊ ಇವಾಗ ಸಮ್ಮರು ಸ್ಟಾರ್ಟ್ ಆಗುತ್ತೆ ಇನ್ನು ಸ್ವಲ್ಪ ದಿನಕ್ಕೆ. ಸೊ ಇವಾಗೇನು ಹೂವಿಲ್ಲ, ಬಟ್ ಕೆಲವು ವೆರೈಟಿ ಸಮ್ಮರಲ್ಲಿ ಹೂವಾದ ಕೂಡ ಇದೆ, ಅದನ್ನು ತೋರಿಸ್ತೀನಿ. ಅದು ಜಾಸ್ತಿ ಹೂವಾಗಲ್ಲ, 4-5 ಹೂವಾಗತ್ತಷ್ಟೇ. ಈ ಆರ್ಚಿಡ್ಸ್ ಎಲ್ಲ ಹೆಂಗಿರುತ್ತೆ ಅಂದರೆ, ಹೂವು ತುಂಬ ದಿನ ಇರುತ್ತೆ, ಬಟ್ ಹೂ ಸೈಜ್ ಕಡಿಮೆ. ಯಾಕಂದರೆ ಇದು ಲೋಕಲ್ ವೆರೈಟಿ ಆಗಿರೋದ್ರಿಂದ, ನ್ಯಾಚುರಲ್ ವೆರೈಟಿ ಆಗಿರೋದ್ರಿಂದ, ಯಾವುದೂ ಹೈಬ್ರಿಡೇಷನ್ ಆಗಿಲ್ಲ ಅಂತ, ಅದಕ್ಕೆ ವೆರೈಟಿ ಸಣ್ಣ ವೆರೈಟಿ ಹೂಗಳು. ಸೊ ಇದು ನೋಡಿ, ಇದೊಂದು ವೆರೈಟಿ ಆರ್ಚಿಡ್, ಇದೊಂದು ವೆರೈಟಿ ಆರ್ಚಿಡು. ಸೊ ಇದಕ್ಕೆ ಇವಾಗ ಫ್ಲವರ್ ಇಲ್ಲ, ಬಟ್ ಇದು ಮಳೆಗಾಲದಲ್ಲಿ ಫ್ಲವರ್ ಬಂದಿರೋ ಇದು. ಸೊ ಇಲ್ಲೊಂದು ಫ್ಲವರು ಆ ಥರ ಫ್ಲವರ್ ಇತ್ತು ಇಲ್ಲಿ. ಸೊ ಇವಾಗ ಫ್ಲವರ್ ಇಲ್ಲ, ಬಟ್ ಇದೊಂದು ವೆರೈಟಿ. ಆಮೇಲೆ ಈ ಕಡೆ ಬಂದರೆ ಈ ಗಿಡಕ್ಕೆ ಕೂಡ ಇದೆ ಒಂದು ಆರ್ಚಿಡ್, ಬಟ್ ಇದು ಚಿಕ್ಕದಿನ, ಪ್ರತಿ ಮರಕ್ಕಿದೆ ಆಲ್ಮೋಸ್ಟು. ಸೊ ಇದು ಒಂದು ಆರ್ಚಿಡ್, ಇದಕ್ಕೆ ಲೋಕಲ್ಲಾಗಿ ಸೀತೆದಂಡೆ ಅಂತ ಹೇಳ್ತಾರೆ. ಸೊ ನೋಡ್ಬೋದು, ಲಾಸ್ಟ್ ಮಳೆಗಾಲದಲ್ಲಿ ಎಷ್ಟು ಬಂದಿತ್ತು ಅಂತ, 1, 2, 3 ಬಂದಿತ್ತು. ಬಟ್ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಇದೆಲ್ಲ ಹೋಗಿದೆ. ಗಿಡನೂ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಹಾಗೆ ಕೆಳಗೆ ನೋಡಿದ್ರೆ ಇಲ್ಲೊಂದು ಆರ್ಚಿಡ್ ಇದೆ, ಇಲ್ಲೊಂದಿದೆ, ಇದೊಂದು ವೆರೈಟಿ. ಅದೇ ಥರ ಮತ್ತೊಂದು ವೆರೈಟಿ ಇಲ್ಲೇ ನೋಡಿದ್ದೆ, ಓಕೆ ಇಲ್ಲಿ. ಸೊ ಇದು ನೋಡಿ, ಇದು ಒಂದು ಆರ್ಚಿಡ್ಡಿಂದು ವೆರೈಟಿನೇ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಕೆಳಗಡೆ ಒಂದು ಕಾಯಿ ಥರ ಇರುತ್ತೆ, ಒಳಗಡೆ ಫುಲ್ ಅಂಟು ಮತ್ತು ನೀರಿಂದ ಮಿಕ್ಸ್ ಆಗಿರೋ ಒಂದು ಗಟ್ಟಿ ಜೆಲ್ಲಿ ಥರ ಇರುತ್ತೆ. ಬಟ್ ಗಿಡ ನೋಡೋಕ್ಕೆ ಸ್ವಲ್ಪ ಒಂಥರ ಲುಕ್ ಇದೆ, ಬೇರೆ ಡಿಫ್ರೆಂಟಾಗಿದೆ. ಒಂದು ಗಿಡಕ್ಕೆ 1 ಎಲೆ ಮಾತ್ರ ಇರುತ್ತೆ. ಇವಾಗ ಇಲ್ಲಿ 4 ಗಿಡ ಇದೆ, ಅದು ಗಿಡನ ಗಡ್ಡೆನ ಗೊತ್ತಿಲ್ಲ, ಬಟ್ 4 ಇದೆ, ಅದಕ್ಕೆ 2 ಎಲೆ ಮಾತ್ರ ಇದೆ. ಸೊ ಇದಕ್ಕೂ ಒಂದು ಫ್ಲವರ್ ಆಗುತ್ತೆ. ಇದಕ್ಕೆ ಸ್ಮೆಲ್ ಏನೂ ಇರಲ್ಲ, ಹೂವಿಗೇನು ಸ್ಮೆಲ್ ಇರಲ್ಲ, ಬಟ್ ಈ ಆರ್ಚಿಡ್ದು ಸ್ಮೆಲ್ ಇರುತ್ತೆ, ಚೆನ್ನಾಗಿರುತ್ತೆ. ಅದ್ರ ಬಿಟ್ಟರೆ ಇನ್ನೊಂದು ವೆರೈಟಿ ತೋರಿಸ್ತೀನಿ. ಓಕೆ, ಇಲ್ಲಿ ಕೆಳಗಡೆ ಇದೆ. ಸೊ ಇದು 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 ಸ್ವಲ್ಪ ಬೇರೆ ವೆರೈಟಿ, ಆಯಿತಾ. ಸೊ ಇದಕ್ಕೆ ಬೆಳ್ಳುಳ್ಳಿ ಗೆಡ್ಡ ಅಂತ ಹೇಳ್ತಾರೆ. ಇದ್ರ ಹೂ ಇದೆ, ಇವಾಗ ಇದು ಸಮ್ಮರಲ್ಲಿ ಮಾತ್ರ ಹೂ ಆಗುತ್ತೆ, ಬಟ್ ಹೂ ಈ ಕಡೆ ಇದೆ ಒಂದು ಗಿಡದಲ್ಲಿ, ಅದನ್ನ ತೋರಿಸ್ತೀನಿ. ಸೊ ಇದು ಯಾವುದೋ ಒಂದು ಮರ ತುಂಡಾಗಿ ಬಿದ್ದಿರೋ ಜಾಗ ಅನಿಸುತ್ತೆ. ಸೊ ಈ ಮರದಲ್ಲಿ ಇತ್ತು ಅನಿಸುತ್ತೆ. ಸೊ ಇವಾಗ ಇದರಲ್ಲಿ ಆಗಿದೆ ನೋಡಿ. ಸೊ ಈ ಥರ ಹೂವು, ಇದು ಅಂಟ್ಕೊಂಡಿರೋ ಜಾಗ ಈ ಥರ ಗಡ್ಡೆ ಆಗುತ್ತೆ. ಈ ಹೂವು ಈ ಥರ ಇರುತ್ತೆ, ಚಿಕ್ಕ ಒಂದು ಬೆರಳಷ್ಟು ದೊಡ್ಡ ಮಾತ್ರ ಹೂವು ಆಗುತ್ತೆ. ಈ ರೆಂಬೆ ಇದೆ ಅಲ್ವಾ, ಇದು ಇನ್ನೂ ದಪ್ಪ ಆಗುತ್ತೆ, ಬಟ್ ನೀರು ಚೆನ್ನಾಗಿದ್ರೆ ದಪ್ಪ ಆಗುತ್ತೆ. ಇಲ್ಲಿ ಬೆಟ್ಟ ಆಗೋದ್ರಿಂದ ಇದಕ್ಕೆ ನೀರು ಏನಿಲ್ಲ, ನ್ಯಾಚುರಲ್ ಆಗಿರುತ್ತೆ. ಸೊ ನ್ಯಾಚುರಲಿ ಯಾವ ಥರ ಬೆಳೆಯುತ್ತೆ ಅದೇ ಥರ ಬೆಳೆಯುತ್ತೆ. ಬಟ್ ಈ ಹೂವು ಸ್ಮೆಲ್ ಮಾತ್ರ ಸಖತ್ತಾಗಿರುತ್ತೆ. ಡೆಫಿನೆಟ್ಲಿ ಇದು ನಾವು ಮನೇಲಿ ಕೂಡ ಬೆಳಿಬೋದು, ಇದು ಆರಾಮಾಗಿ. ಇದ್ರಲ್ಲಿ ಬೇರೆ ಕಲರೆಲ್ಲ ನೋಡಿಲ್ಲ, ಬಟ್ ಇದು ಕಲರ್ ಮಾತ್ರ ನೋಡಿದ್ದು. ಒಂಥರ ವೈಟ್ ಪ್ಲಸ್ ಗ್ರೀನಿಶ್ ಯೆಲ್ಲೋ ಕಲರ್ ಮಿಕ್ಸ್ ಒಂಥರ ಇದೆ, ಚೆನ್ನಾಗಿದೆ. ಸೊ ಈ ಥರ ವೆರೈಟಿನ ನೀವೇನಾದ್ರು ಇಂಟ್ರೆಸ್ಟಿಂದ ಮಾಡ್ತೀರಾ ಅಂತಂದರೆ ತಿಳಿಸಿ, ನಾನು ಬೇಕಾದ್ರೆ ಕಳಿಸ್ಕೊಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.